Hello students, welcome to RH Chemistry. So in today's video, KCET and NEET Final Open 2021 Group 15 to Group 18 Part 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ Part 1 ನಲ್ಲಿ I have already discussed, remember, regarding exemplar question. ಇದರಲ್ಲಿ ಒಂದಷ್ಟು ಬಹಳ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಪ್ರೀವಿಯಸ್ ಇಯರ್ ಆಸ್ಕ್ಡ್ ಕ್ವಶನ್ಸ್ ನಾನು ತಗೊಳ್ತಾ ಇದ್ದೇನೆ. ಪ್ಲೀಸ್ ಗೋ ಥ್ರೂ ದಿಸ್, ಸ್ವಲ್ಪ ಸೀರಿಯಸ್ ಆಗಿ ಸ್ಟಡಿ ಮಾಡಿ. ಬಹಳಷ್ಟು ದಿವಸ ನಿಮ್ಮ ಹತ್ರ ಉಳಿದಿಲ್ಲ. ಸೊ ಇನ್ನು ಜಾಸ್ತಿ ಅಂತಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಒಂದು 45 ಡೇಸ್ ಉಳಿದಿದೆ. ಸೊ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ನನ್ನ ಕಡೆಯಿಂದ ನಿಮಗೆ ಸಪೋರ್ಟ್ ಇದ್ದೇ ಇರ್ತದೆ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ PCl3 and PCl5 both exist, but NCl3 exists, but NCl5 does not exist. It is due to, and ಯಾವಾಗಲೂ ನೆನಪಿಟ್ಕೊಳ್ಳಿ, whenever the question regarding nitrogen forming 5 bonds, then always you have to think about d orbital availability in nitrogen is not there. ಏನು ಹೇಳಿ, ಎಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ನೈಟ್ರೋಜನ್ ಅನ್ನೋದನ್ನ ಓದಿರಬೇಕು. ಓಕೆ, ಸೊ ಅದನ್ನ ನೆನ್ಪು ಮಾಡ್ಕೊಳ್ಳಿ. ಅದನ್ನ ಎಬ್ಸೆನ್ಸ್ ಆಫ್ ನೈಟ್ರೋಜನ್ ಅಂತ ಕೊಡ್ಬೋದು, ಇಲ್ಲ ಪ್ರೆಸೆನ್ಸ್ ಇನ್ ದ ಫಾಸ್ಫರಸ್ ಅಂತ ಕೊಡ್ಬೋದು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ಥರ್ಡ್ ಒನ್. ನೆಕ್ಸ್ಟ್ ಇದರಲ್ಲಿ ನೋಡಿ, ಅಮೋನಿಯಂ ಡೈಕ್ರೋಮೇಟ್ ಲಿಬರೇಟ್ಸ್ ಅ ಗ್ಯಾಸ್, ದ ಸೇಮ್ ಗ್ಯಾಸ್ ವಿಲ್ ಬಿ ಅಬ್ಟೈನ್ಡ್ ಬೈ ಹೀಟಿಂಗ್ ಅಂತ ಕರೀತಾರೆ. ಸೊ ಇದರಿಂದ ಯಾವ ಗ್ಯಾಸ್ ಬರ್ತದೆ ಹಾಗಾದ್ರೆ? ಸೊ ರಿಮೆಂಬರ್, ಇದರಿಂದ ನಮಗೆ ಬರೋದು ನೈಟ್ರೋಜನ್ ಗ್ಯಾಸ್. ಸೊ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದಾಗ ಏನಾಗ್ತದೆ, ಯುವರ್ ಮೆಮೊರಿ ಪವರ್ ಶುಡ್ ಬಿ ವೆರಿ ವೆರಿ ನೈಸ್. ಓಕೆ, ಸೊ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ನನ್ನ ಪ್ರೀವಿಯಸ್ ಸಿನಾಪ್ಸಿಸ್ ಅಲ್ಲಿ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ಸಿನಾಪ್ಸಿಸ್ ಅಲ್ಲಿ ನಿಮಗೆಲ್ಲ ಈ ಪ್ರಿಪರೇಷನ್ ಅನ್ನ ಫ್ಲೋ ಚಾರ್ಟ್ ಟೈಪ್ ಕೊಟ್ಟಿದ್ದೀನಿ. ಆ ಫ್ಲೋ ಚಾರ್ಟ್ ಅನ್ನು ಒಂದಲ್ಲ, ಎರಡಲ್ಲ, 3 ಸಾರಿ ನಿಮಗೆ ಪರ್ಫೆಕ್ಟ್ ಆಗೋ ತನಕ ಓದ್ಕೊಳ್ಳಿ. ಓದ್ಕೊಂಡಾದ್ಮೇಲೆ ನೀವು ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಈಸಿಲಿ ಸಾಲ್ವ್. ಸೊ ನೈಟ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತದೆ. ಹಾಗಾದ್ರೆ ಇವಿದ್ರಲ್ಲಿ ಯಾವುದು ಅಂತ ನೋಡ್ತಾ ಹೋದಾಗ, ರಿಮೆಂಬರ್ ದಿಸ್ ವಿಲ್ ರಿಲೀಸ್ ನೈಟ್ರೋಜನ್ ಗ್ಯಾಸ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1. ಸೊ ಕನ್ಫ್ಯೂಸ್ ಆಗೋದು ಇದು ಅಥವಾ ಇದು. ರಿಮೆಂಬರ್ ದಿಸ್ ವಿಲ್ ಗಿವ್ ರೈಸ್ ಟು N2O, ಬಹಳ ಇಂಪಾರ್ಟೆಂಟ್. ದಿಸ್ ವಿಲ್ ಗಿವ್ ರೈಸ್ ಟು N2O. ಇದೇನು ಬರ್ತದೆ ಹಾಗಾದ್ರೆ? ಅಮೋನಿಯಾ ಗ್ಯಾಸ್ ಬರ್ತದೆ. ಇದರಲ್ಲೂ ಕೂಡ ಏನು ಬರ್ತದೆ? ಅಮೋನಿಯಾ ಗ್ಯಾಸ್ ಬರ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್. ವಿಚ್ ಬ್ಲೂ ಲಿಕ್ವಿಡ್ ಇಸ್ ಅಬ್ಟೈನ್ಡ್ ಆನ್ ರಿಡಕ್ಷಿಂಗ್ ಇಕ್ವಿಮೋಲಾರ್ ಅಮೌಂಟ್ ಆಫ್ NO plus NO2? ನೇಮಲ್ಲೇ ಇದೆ ನೋಡಿ, NO plus NO2 ರಿಯಾಕ್ಟ್ ಮಾಡಿದ್ರೆ ಏನು ಬರ್ಬೋದು? N ಇದೆ ಹೌದಾ, N2O3. ಸೊ O2 plus O, ವೆರಿ ಸಿಂಪಲ್. ಇದರಲ್ಲಿ ಒಂದು ಹಿಂಟ್ ಏನು, ಹಿಂಟ್ ನೆನ್ಪಿಟ್ಕೊಳ್ಳಿ, ಬ್ಲೂ ಲಿಕ್ವಿಡ್ N2O3 ಶುಡ್ ಬಿ ದ ಆನ್ಸರ್. ನೆಕ್ಸ್ಟ್ ನೋಡಿ, ದ ಗ್ಯಾಸಸ್ ಪ್ರೊಡ್ಯೂಸ್ಡ್ ಇನ್ ದ ರಿಯಾಕ್ಷನ್ PbNO3 ಟ್ವೈಸ್ ಹೀಟೆಡ್. ರಿಮೆಂಬರ್ ಒನ್ ಥಿಂಗ್, ಸಿನಾಪ್ಸಿಸ್ ಏನಾದರೂ ಪರ್ಫೆಕ್ಟ್ ಇತ್ತಂದ್ರೆ 20 ಕ್ವಶನ್ಸ್ ಅನ್ನು 10 ಮಿನಿಟ್ಸ್ ಅಲ್ಲಿ ಮುಗಿಸ್ಬೋದು. ನೀವು ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಗ್ಯಾಸಸ್ ಪ್ರೊಡ್ಯೂಸ್ಡ್ ಇನ್ ದ ರಿಯಾಕ್ಷನ್ PbNO3 ಟ್ವೈಸ್ ನೋಡಿ, ಇದರಲ್ಲಿ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಮೆಟಲ್ ನೈಟ್ರೇಟ್ ಆಲ್ವೇಸ್ ರಿಲೀಸ್ಡ್ NO2 ಗ್ಯಾಸ್, ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್. ಓಕೆ, ಸೊ ಹೆನ್ಸ್ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್. ಒಂದೇ ಆಪ್ಷನ್ ಉಳಿತು ನೋಡಿ, ಬಹಳ ಈಸಿ ಹೌದಾ. ಅಮೋನಿಯಂ ನೈಟ್ರೇಟ್ ಇಲ್ಲಿ ಮೇಲ್ಗಡೆ ಹೇಳಿದೆ ನಾನು, ಇದರಲ್ಲಿ ಅಮೋನಿಯಂ ನೈಟ್ರೇಟ್ ಆಲ್ವೇಸ್ ಗಿವ್ ರೈಸ್ ಟು N2O. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ದೆನ್ ಈ ಕೇಸ್ ಒಳಗೆ ನೋಡಿ, ಸೊ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಅರೇಂಜ್ಮೆಂಟ್ ದ ಸೀಕ್ವೆನ್ಸ್ ಇಸ್ ನಾಟ್ ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ ಅಗೇನ್ಸ್ಟ್ ಇಟ್? ಸೊ ಕರೆಕ್ಟಾಗಿ ನೋಡ್ತಾ ಹೋಗಲಿ. ಬೇಸಿಕ್ ನೇಚರ್ ನೋಡಿ, ಬೇಸಿಕ್ ನೇಚರ್ ಡೌನ್ ದ ಗ್ರೂಪ್ ಏನಾಗ್ತದೆ? ಡೌನ್ ದ ಗ್ರೂಪ್ ಲೆವಿಸ್ ಬೇಸಿಕ್ ನೇಚರ್ ಏನಾಗ್ತದೆ? ಸೊ ಡೌನ್ ದ ಗ್ರೂಪ್ ರಿಮೆಂಬರ್ ಡಿಕ್ರೀಸಸ್. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? SbS3 ಮೋರ್ ಅಂತ ಕೊಟ್ಟಿದ್ದಾರೆ. ದೆನ್ ಡೆಫಿನೆಟ್ಲಿ ಆನ್ಸರ್ ಶುಡ್ ಬಿ 1. ಹೌದಾ, ಇನ್ಕ್ರೀಸಿಂಗ್ ಫಸ್ಟ್ ಅಯೋನೇಷನ್ ಎಂಥಾಲ್ಪಿ ನೈಟ್ರೋಜನ್ ಮೋರ್ ದೆನ್ ಆಕ್ಸಿಜನ್ ಬಿಕಾಸ್ ಆಫ್ ದಿ 2p3 ಆಕ್ಸಿಡೇಷನ್ ಸ್ಟೇಟ್, ಸಾರಿ 2p3 ಕಾನ್ಫಿಗರೇಷನ್, ಡೆಫಿನೆಟ್ಲಿ ಇಟ್ ಇಸ್ ಕರೆಕ್ಟ್. Increasing oxidizing power PbO2, definitely it is correct. Increasing acidic strength nodi, acidic strength, definitely it is correct. So the answer for this question is, remember, down the group. So first one is the answer. Extra pure nitrogen can be obtained by, ಬಹಳ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಎಕ್ಸ್ಟ್ರಾ ಪ್ಯೂರ್ ನೈಟ್ರೋಜನ್ ಅಜೈಡ್ ಯಾವ್ದು ನೆನ್ಪಿಟ್ಕೊಳ್ಬೇಕು? ಬೇರಿಯಂ ಆರ್ ಸೋಡಿಯಂ ಅಜೈಡ್. ಇದು ಅಥವಾ ಆಪ್ಷನ್ ನಲ್ಲಿ NaN3 ಕೂಡ ಕೊಡಬಹುದು. ಆನ್ಸರ್ ಈಸ್ ಫೋರ್ತ್ ಒನ್. ಸೆವೆಂತ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂತ ಕೇಳಿದಾರೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂತ ಕೇಳಿದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ರಾಂಗ್? ಸಿ ನೋಡ್ತಾ ಹೋಗಿ, ನೈಟ್ರೋಜನ್ ಕೆನಾಟ್ ಫಾರ್ಮ್ D5P5, ಡೆಫಿನೆಟ್ಲಿ ಕರೆಕ್ಟ್, ಯಾಕಂದ್ರೆ ನೈಟ್ರೋಜನ್ ಅಲ್ಲಿ ಡಿ ಆರ್ಬಿಟಲ್ ಇಲ್ಲ. ಸಿಂಗಲ್ NN ಬಾಂಡ್ ಇಸ್ ವೀಕರ್, ಡೆಫಿನೆಟ್ಲಿ ಕರೆಕ್ಟ್. ಸೊ N2O4 ಹ್ಯಾಸ್ 2 ರೆಸೊನೇಟಿಂಗ್ ಸ್ಟ್ರಕ್ಚರ್. ಡೌಟ್ ಇದೆಯಾ? ಡೌಟ್ ಇದ್ರೆ ಮುಂದಿನ ನೋಡಿ ಅಲ್ಲ. ಸ್ಟೆಬಿಲಿಟಿ ಆಫ್ ಹೈಡ್ರೈಡ್ಸ್ ಇನ್ಕ್ರೀಸಸ್ ಫ್ರಮ್ NH3 ಟು BiH3, ಕರೆಕ್ಟಾ? ಸ್ಟೆಬಿಲಿಟಿ ಆಫ್ ಹೈಡ್ರೋಯಿಡ್ ಏನಾಗ್ತದೆ ಡೌನ್ ದ ಗ್ರೂಪ್? ನೈಟ್ರೋಜನ್ ಟು ಬಿಸ್ಮತ್, ಡಿಕ್ರೀಸಸ್. ಹೌದಾ, ಡಿಕ್ರೀಸಸ್. ಹಾಗಾದ್ರೆ ಇನ್ಕ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಶುಡ್ ಬಿ ಫೋರ್ತ್ ಒನ್. N2O4 ಕರೆಕ್ಟ್ ಹಾಗಾದ್ರೆ? ಎಸ್ ಕರೆಕ್ಟ್. ನೋಡಿ ಹೇಗಾಗ್ತದೆ ಸ್ಟ್ರಕ್ಚರ್ ನೋಡಿ, N ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ O. ಸೊ N ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ O. ಇದರದ್ದು ಎರಡು ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೀಬಹುದು ನೀವು. ಸೊ ಈ ಕಡೆ ಇದನ್ನ ರಿಪ್ಲೇಸ್ ಮಾಡಿ, ಸೊ ಇದನ್ನ ಈ ಕಡೆ ಇದನ್ನ ರಿಪ್ಲೇಸ್ ಮಾಡಿ, ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್
Third one, it is correct statement. So fourth one should be the wrong one. So answer is fourth one. Eighth one, which of the following properties not shown by NO? NO ನೋಡಿ ಇಲ್ಲಿ NO ಅಂತಂದ್ರೆ ನೈಟ್ರೋಜನ್ ಮೊನಾಕ್ಸೈಡ್ ಹೌದಾ. ಡಯಾಮ್ಯಾಗ್ನೆಟಿಕಾ ನೋಡಿ, ಡಯಾಮ್ಯಾಗ್ನೆಟಿಕಾ, ಸೊ ನಾಟ್ ಶೋನ್ ಬೈ ಡಯಾಮ್ಯಾಗ್ನೆಟಿಕಾ. ಪ್ಯಾರಾಮ್ಯಾಗ್ನೆಟಿಕಾ ನೋಡ್ತಾ ಹೋಗಿ. ಸೊ ನೈಟ್ರೋಜನ್ 7 ಪ್ಲಸ್ ಆಕ್ಸಿಜನ್ ಈಸ್ 8, ಹಾಗಾದ್ರೆ ಏನಾಯ್ತು ಇಲ್ಲಿ 15 ಅಂದ್ರೆ ಏನಿದು ಪ್ಯಾರಾಮ್ಯಾಗ್ನೆಟಿಕ್. ಸೊ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಅಂತ ಇದೆ. ಸೊ ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಆನ್ಸರ್ ಇಸ್ ಫಸ್ಟ್. ನ್ಯೂಟ್ರಲ್ ಆಕ್ಸೈಡ್ ಕರೆಕ್ಟ್. So combines with oxygen correct. Its bond order 2.5 is also correct. So the answer is 1. Nitrogen shows maximum covalency 4, whereas heavier elements can show higher covalency. Once again, this is depending on what? D orbital availability. D orbital availability in the remaining orbital, and nitrogen does not have D orbital. So the answer for this question is it has only 4 orbitals. Answer is 3. ನೋಡಿ ಇಲ್ಲಿ Al2O3 SiO2 P2O3 SO2 ಕರೆಕ್ಟ್ ಆರ್ಡರ್ ಇನ್ ಸ್ಟ್ರೆಂತ್ ನೋಡಿ, ಇವೆಲ್ಲ ಕೂಡ ಒಂದೇ ಗ್ರೂಪ್ ಅಲ್ಲಿ ಇದೆ ಹೌದಾ. ಅಟಾಮಿಕ್ ನಂಬರ್ 13, 14, 15, 16. ಸೊ ಆಸ್ ಅಲಾಂಗ್ ದ ಪೀರಿಯಡ್ ಆಕ್ಸೈಡ್ ಆಸಿಡಿಕ್ ನೇಚರ್ ಏನಾಗ್ತದೆ? ಸೊ ಆಸಿಡಿಕ್ ನೇಚರ್ ಇನ್ಕ್ರೀಸಸ್, ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಇಸ್ ಸ್ಟ್ರಾಂಗ್ ಆಸಿಡ್. ಸೊ ದ ಆನ್ಸರ್ ಯಾವ್ದು ಉಳಿತಿಲ್ಲಿ? ಸೊ ಸೆಕೆಂಡ್ ಒನ್ ಇಸ್ ದ ಆನ್ಸರ್. ಆಕ್ಸಿಜನ್ ಬಾಂಡ್ ಯಾವುದ್ರಲ್ಲಿದೆ ಅಂದರೆ ಇದು ಯಾವುದು ಬಾಂಡ್ ಇದು? ದಿಸ್ ವಿ ಕಾಲ್ ಇಟ್ ಆಸ್ ಪರಾಕ್ಸೈಡ್ ಬಾಂಡ್. ಸಲ್ಫರಸ್ ಆಕ್ಸೈಡ್ಸ್ ದೊಳಗೆ ಆಸಿಡ್ ಹ್ಯಾವಿಂಗ್ ಅಂತ ಏನು ಕೇಳಿರ್ತಾರೆ, ಎರಡೇ ಆಸಿಡ್ ನೆನ್ಪಿಟ್ಕೊಳ್ಳಿ. ಒನ್ ಈಸ್ H2SO5 ಪರಾಕ್ಸೋ ಮೊನೋಸಲ್ಫ್ಯೂರಿಕ್ ಆಸಿಡ್, ಇನ್ನೊಂದು H2S2O8 ಪರಾಕ್ಸೋ ಡೈಸಲ್ಫ್ಯೂರಿಕ್ ಆಸಿಡ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ H2S2O8. ಸೊ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. Which of the following is not oxidized by O3? Not oxidized by O3 ಅಂದ್ರೆ ರಿಮೆಂಬರ್ ಒನ್ ಥಿಂಗ್, O3 is good oxidizing agent ಅನ್ನೋದಂತೂ ಗೊತ್ತಿದೆ. ಸೊ ನಾಟ್ ಆಕ್ಸಿಡೈಸ್ ಬೈ ಅಂತ ಅಂದ್ರೆ ಇದರಲ್ಲಿ ಯಾವುದೋ ಒಂದು ಕಂಪೌಂಡ್ ಆಕ್ಸಿಡೇಷನ್ ಸ್ಟೇಟ್ ಆಲ್ರೆಡಿ ಹೈಯೆಸ್ಟ್ ಇದೆ. ಯಾವುದನ್ನು ಆಕ್ಸಿಡೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ, ಯಾವುದು ಆಲ್ರೆಡಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ, ಈಗ ಅದನ್ನು ಫರ್ದರ್ ಆಕ್ಸಿಡೇಷನ್ ನಾಟ್ ಪಾಸಿಬಲ್. ಅದಕ್ಕೆ ಹೇಳ್ತಾ ಇದ್ದೀನಿ KIದಲ್ಲಿ ಪಾಸಿಬಿಲಿಟಿ ಇಸ್ ದೇರ್. ಯಾಕಂದ್ರೆ -1 ಅಯೋಡಿನ್ ಅನ್ನು ನಾವು +7 ತನಕ ಆಕ್ಸಿಡೈಸ್ ಮಾಡಬಹುದು. Fe ನೋಡಿ +2 ಇದೆ, ವಿ ಕ್ಯಾನ್ ಆಕ್ಸಿಡೈಸ್ ದಿಸ್ ಇಟ್ ಟು +3. K2Mn ನಲ್ಲಿ +6 ಇದೆ, ಹಾಗಾದ್ರೆ ಇದನ್ನು ಆಕ್ಸಿಡೈಸ್ ಆಗಿ Mn +7 ಮಾಡ್ಬೋದಾ? ಮಾಡಬಹುದು. ಇದು ನೋಡಿ +7 ಇದೆ, ಆಲ್ರೆಡಿ +7 ಇದೆ. ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಹೈಯೆಸ್ಟ್? +7. ಸೊ KMnO4 is not at all possible. So the answer for this question is, remember, fourth one. 12th question. 13th, which of the following statement regarding sulfur is incorrect? ನೋಡಿ incorrect. ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ವೇಪರ್ಸ್ ಎಟ್ 200 ಡಿಗ್ರಿ ಸೆಲ್ಸಿಯಸ್ ಎಟ್ ಮೋಸ್ಟ್ಲಿ ಆಫ್ S8 ರಿಂಗ್. ಇದೆಲ್ಲ ಹೇಗೆ ಗೊತ್ತಾಗ್ತದೆ ನಮಗೆ? ನೀವೇನಾದರೂ ನನ್ನ ಸಿನಾಪ್ಸಿಸ್ ಓದಿಲ್ಲ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ, ನೀವು ಸಿನಾಪ್ಸಿಸ್ ಏನಾದರೂ ಓದಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಸಿನಾಪ್ಸಿಸ್ ಅನ್ನು ಓದಬೇಕು. ಸಿನಾಪ್ಸಿಸ್ ಅನ್ನು ಓದಲೇಬೇಕಲ್ವಾ? ಸಿನಾಪ್ಸಿಸ್ ಓದಿಲ್ಲ ಅಂದರೆ ಇದು ಯಾವುದು ಕೂಡ ಅರ್ಥ ಆಗೋದಿಲ್ಲ. ಸೊ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ ನಾನು. ಸೊ ವೇಪರ್ಸ್ ಎಟ್ 200 ಡಿಗ್ರಿ ಸೆಲ್ಸಿಯಸ್ ಕನ್ಸ್ ಆಫ್ ಮೋರ್ S8 rings, correct. At CS 600 degrees Celsius, the gas consists of S2 ring, correct. Oxidation state of sulfur is never less than +4. ಇದನ್ನು ಅನಾಲಿಸಿಸ್ ಮಾಡಿ. ಸಲ್ಫರ್ ನೋಡಿ H2S ಪಾಸಿಬಿಲಿಟಿ ಇದೆ, H2S ಅಲ್ಲಿ -2 ಹೋದಲು ಸಲ್ಫರ್ ಅಂದ್ರೆ ಪಾಸಿಬಿಲಿಟಿ ಇದೆ. ಅಂದರೆ ಆನ್ಸರ್ ಯಾವ್ದಾಗಾದ್ರೆ? ಆನ್ಸರ್ ಶುಡ್ ಬಿ ಥರ್ಡ್ ಒನ್. ಎಷ್ಟು ಪ್ಯಾರಾಮ್ಯಾಗ್ನೆಟಿಕ್, ಕರೆಕ್ಟ್. ಯಾಕಂದ್ರೆ ಎಷ್ಟು ಲೈಕ್ O2 ಇದ್ದಂಗೆ ಇದು. O2 ಯಾವಾಗ ನಾವು ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ, S2 ಕೂಡ ಪ್ಯಾರಾಮ್ಯಾಗ್ನೆಟಿಕ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ವಿಚ್ ಆಫ್ ದ ಫಾಲೋವಿಂಗ್ ರಾಂಗ್ ಸ್ಟೇಟ್ಮೆಂಟ್? ರಿಮೆಂಬರ್, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಝೋನ್ ಈಸ್ ಡಯಾಮ್ಯಾಗ್ನೆಟಿಕ್. O3 ಡೆಫಿನೆಟ್ಲಿ 24 electron, ಸೊ ಡಯಾಮ್ಯಾಗ್ನೆಟಿಕ್. O3 ಮಾಲಿಕ್ಯೂಲ್ ಬೆಂಟ್ ಡೆಫಿನೆಟ್ಲಿ, ಯಾಕಂದ್ರೆ O3 ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ O. ONCl ONO ಮೈನಸ್ ಐಸೋ ಎಲೆಕ್ಟ್ರಾನಿಕ್, ಹೌದಾ? ಕ್ಯಾಲ್ಕುಲೇಟ್ ಮಾಡಿ ಅಲ್ಲ. ONOCl, ಸಿ O ಈಸ್ 8, ನೈಟ್ರೋಜನ್ ಈಸ್ 7, Cl ಈಸ್ 17, ಆ್ಯಡ್ ಮಾಡಿ. O ಈಸ್ 8, ನೈಟ್ರೋಜನ್ ಈಸ್ 7, ಆಕ್ಸಿಜನ್ ಈಸ್ 8, ಆ್ಯಡ್ ಮಾಡಿ. ಬರೋದಿಲ್ಲ, ಹೌದಲ್ಲೋ? ಐಸೋ ಎಲೆಕ್ಟ್ರಾನಿಕ್ ಅಂತ ಸೇಮ್ ನಂಬರ್ ಇರಬೇಕು. ಹಾಗಾದ್ರೆ ಆನ್ಸರ್ ಯಾವುದು? ರಾಂಗ್. ಥರ್ಡ್ ಆಪ್ಷನ್. ಓಝೋನ್ ಇಸ್ ವೈಲೆಟ್ ಬ್ಲ್ಯಾಕ್ ಇನ್ ಸಾಲಿಡ್ ಸ್ಟೇಟ್, ಡೆಫಿನೆಟ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಇದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್? ಸೊ ಇಲ್ಲಿ Cl2 ಆಕ್ಸಿಡೈಸಸ್, F2 ಆಕ್ಸಿಡೈಸ್ ಅಂತ ಕೊಟ್ಟಿದ್ದಾರೆ. ಸೊ ಒನ್ ಥಿಂಗ್ ಯು ರಿಮೆಂಬರ್, F2 ಈಸ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ದ್ಯಾನ್ Cl2, stronger than Br2, stronger than I2. ಇದೇನಿದೆ ಆರ್ಡರು? ಆಕ್ಸಿಡೈಸಿಂಗ್ ನೇಚರ್.
ಅಂದರೆ ಯಾವ ಒಂದು ಎಲಿಮೆಂಟನ್ನು F2 ಆಕ್ಸಿಡೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, Cl2 ಅಂತ ಮಾಡೋದೇ ಇಲ್ಲ. Cl2 ಮಾಡೋದಕ್ಕೆ ಆಗ್ತದೆ ಅಂದಮೇಲೆ F2 ಕೂಡ ಹಾಗೆ ಆಗ್ತದೆ, ಹೌದಾ? ಯಾವುದನ್ನು Cl2 ಆಕ್ಸಿಡೈಸ್ ಮಾಡ್ತದೆ ಅಂದಮೇಲೆ F2 ಕೂಡ ಮಾಡಲೇಬೇಕಲ್ವಾ? ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, Cl2 ಆಕ್ಸಿಡೈಸಸ್ H2O2 ಬಟ್ F2 ಡಸ್ ನಾಟ್ ಅಂತಾರೆ. ಹೇಗಾಗ್ತದೆ? ಸಾಧ್ಯ ಇದೆ? ಸಾಧ್ಯನೇ ಇಲ್ಲ, ಹೌದಾ? ಸೊ Cl2 ಆಕ್ಸಿಡೈಸಸ್ H2O2. If that was possible, F2 definitely possible, hence not correct, wrong statement it is. Cl2 stronger oxidizing, definitely wrong. F2 oxidizes H2O2, but Cl2 does not. ಒಪ್ಕೊಳ್ಬೋದಾ? Yes, you can agree. ಬಟ್ ಫ್ಲೂರೈಡ್ ಈಸ್ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಬಹಳ ಕನ್ಫ್ಯೂಸ್ ಆಗುವಂಥದ್ದು. ನೆನ್ಪಿಟ್ಕೊಳ್ಳಿ, ಫ್ಲೂರಿನ್ ಅಂದರೆ F2, ಫ್ಲೂರೈಡ್ ಅಂದರೆ F ಮೈನಸ್ ಈಸ್ ನಾಟ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಡಿಯರ್ ಸ್ಟೂಡೆಂಟ್ಸ್. ರಿಮೆಂಬರ್, ಅದಕ್ಕೆ ಫ್ಲೂರೈಡ್ ಈಸ್ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನೋದು 100% ರಾಂಗ್. ಆನ್ಸರ್ ಶುಡ್ ಬಿ ಸಿ. Which among the following factor is the most important in making fluorine the strong oxidizing agent? ಬಹಳ ಇಂಪಾರ್ಟೆಂಟ್ ಇದು. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಹೈಡ್ರೇಷನ್ ಎನರ್ಜಿ ಇಸ್ ದ ರೀಸನ್. ಹೈಡ್ರೇಷನ್ ಎನರ್ಜಿ ಅಂತಂದ್ರೆ F ಮೈನಸ್ ಇನ್ ದ ವಾಟರ್ ಸರೌಂಡೆಡ್ ಬೈ ವಾಟರ್ ಮಾಲಿಕ್ಯೂಲ್ ಇನ್ ಸಚ್ ಅ ವೇ ದ್ಯಾಟ್ ಹೈಡ್ರೋಜನ್ H ಪ್ಲಸ್ ಹೈಡ್ರೋಜನ್ ವಿಲ್ ಬಿ ಸರೌಂಡೆಡ್ ಟು ಲೈಕ್ ದಿಸ್. ರಿಮೆಂಬರ್, ಯಾಕಂದ್ರೆ ವಾಟರ್ ಅಲ್ಲಿ H ಇಸ್ ಡೆಲ್ಟಾ ಪ್ಲಸ್ ಇದೆ, ಹೌದಾ? ಡೆಲ್ಟಾ ಪ್ಲಸ್ ಇದೆ, ಕರೆಕ್ಟಾ? ಸೊ ಡೆಲ್ಟಾ ಪ್ಲಸ್ ಇದೆ. ಸೊ ಮೈನಸ್ಸಿಗೆ ಡೆಲ್ಟಾ, ಮೈನಸ್ಸಿಗೆ ಇಲ್ಲಿ ನೋಡಿ F ಮೈನಸ್ಸಿಗೆ, ಸೊ ಹಿಯರ್ ಮೈನಸ್ ಇದೆ ಅಂದರೆ ಇದರ್ ಇಸ್ ಅಟ್ರಾಕ್ಷನ್. ಇದನ್ನು ನಾವು ಹೈಡ್ರೇಷನ್ ಅಂತ ಕರಿತೀವಿ. ಹೈಡ್ರೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ ಆಕ್ಸಿಡೈಸಿಂಗ್ ಏಜೆಂಟ್. ಕರೆಕ್ಟ್ ಆರ್ಡರ್ ಆಫ್ ಥರ್ಮಲ್ ಸ್ಟೆಬಿಲಿಟಿ ಏನು? ಕರೆಕ್ಟ್ ಆರ್ಡರ್ ಆಫ್ ಥರ್ಮಲ್ ಸ್ಟೆಬಿಲಿಟಿ ನೋಡಿ, ಡೌನ್ ದ ಗ್ರೂಪ್ ಆಸ್ ಸೈಜ್ ಇನ್ಕ್ರೀಸಸ್, ಬಾಂಡ್ ಸ್ಟ್ರೆಂತ್ ಡಿಕ್ರೀಸಸ್. ಕರೆಕ್ಟಾ? Hence remember, answer is HF is more than HCl, more than HBr, more than HI. Identify the incorrect statement. Incorrect statement. Correct ನೋಡಿ. Br to react with hot and strong NaOH solution to give NaBr, NaBrO3 water. ಇದನ್ನು ಕೂಡ ಬಹಳ ಇಂಪಾರ್ಟೆಂಟು. ನಿಮ್ಮ ಕಾನ್ಸೆಪ್ಟ್ ಸ್ಟ್ರಾಂಗ್ ಇರಬೇಕು. ಸೊ ಕಾನ್ಸೆಪ್ಟ್ ಅಂದ್ರೆ ಏನು? ಸಿನಾಪ್ಸಿಸ್ ಸ್ಟ್ರಾಂಗ್ ಇರಬೇಕು. ನಾವು ಇದನ್ನು ಹೀಗೆ ಡಿಸ್ಕಸ್ ಮಾಡಿರ್ತೀವಿ. Cl2 when it react with NaOH which is hot and concentrated give rise to NaClO3, NaCl plus H2O. ಇದು Cl2 ಇದ್ದಾಗ ಇದು ಬಂದಾಗ Br2 ಇದ್ದಾಗ ಯಾಕೆ NaBr, NaBrO3 ಬರಬಾರ್ದು ಅಂತ ಕೇಳ್ತೀನಿ ನಾನು, ಹೌದಾ? ಬರ್ಬೋದು, ಹೌದಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇದಂತೂ ಅಲ್ಲ, ಯಾಕಂದ್ರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ರಾಂಗ್ ಬೇಕು ನಮಗೆ. ಓಝೋನ್ ರಿಯಾಕ್ಟ್ ವಿತ್ SO2 to SO3 ಆ ಪಾಸಿಬಿಲಿಟಿ ಇದೆಯಾ? ಯಾಕಂದ್ರೆ ಓಝೋನ್ ಇಸ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ SO2 to SO3 ಅಂದ್ರೆ ಇದೇನಾಗ್ತಾ ಇದೆ? ಸಲ್ಫರು ಆಕ್ಸಿಡೈಸ್ ಆಗ್ತಾ ಇದೆಯಾ? ಅಂದಮೇಲೆ O3 ಇಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದಮೇಲೆ ಇದನ್ನೇನು ಮಾಡಬಾರ್ದು ಅಂತ ಏನಿಲ್ಲ, ಹೌದಾ? ಸೊ ಇಟ್ಸ್ ಅ ಪಾಸಿಬಲ್. Silicon react with NaOH to form air to give Na2SiO3 H2O. Definitely, always remember, sodium hydroxide is having very good affinity towards silicon, remember, okay? But ಇದನ್ನು ನೋಡಿ, Cl2 react with excess of NH3 to give N2 and NH4Cl ಆಗಬೇಕು, HCl ಅಂತ ಕೊಟ್ಟಿದ್ದಾರೆ, ಹೌದಾ? So the answer for this question is fourth one. In which case the order of acidic strength is not correct. Not correct, ಬಹಳ ಸಿಂಪಲ್ ನೋಡಿ. ನಾಟ್ ಕರೆಕ್ಟ್ ಯಾವುದು? ಆಲ್ವೇಸ್ ರಿಮೆಂಬರ್, HClO4 is the strongest acid in chemistry. So answer is HClO4 more than HClO3 more than HClO2. Answer is 3. ಅದೇ ಕಾನ್ಸೆಪ್ಟ್ ಮೇಲೆ 20th ಕ್ವಶನ್ ನೋಡಿ. ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ acidic strength oxo acids of halogen. ಸೊ ನೆನ್ಪಿಟ್ಕೊಳ್ಳಿ, HClO4 is strongest, then HClO3, HClO2, HOCl. ಇದರಲ್ಲಿ ನಿಮ್ಮ ಟೈಮ್ ಸೇವ್ ಆಗಬೇಕು. ಇಂಥ ಕ್ವಶನ್ ಕೇಳಿದಾಗ ಕಾನ್ಸೆಪ್ಟ್ ಏನಾದರೂ ಕ್ಲಿಯರ್ ಇತ್ತಂದರೆ ಯು ಕ್ಯಾನ್ ಟೆಲ್ ದ ಆನ್ಸರ್ ವೆರಿ ಈಸಿಲಿ. ಸೊ ದ ಆನ್ಸರ್ ಈಸ್ ಥರ್ಡ್ ಒನ್. 21st ನೋಡಿ, MnO2 plus HCl give rise to A plus F2 give rise to B plus uranium give rise to C and D ಅಂತ ಇದೆ. ಯುರೇನಿಯಂ ಜೊತೆ ರಿಯಾಕ್ಷನ್ ನಮಗೆ ಬೇಡವೇ ಬೇಡ. ಇಲ್ಲಿ ಕಾಮನ್ ಸೆನ್ಸ್ ಏನು? MnO2 HCl ಆದಾಗ ವೆದರ್ 2 ಆಪ್ಷನ್, ಇಲ್ಲಿ ವೆದರ್ Cl2 ಆರ್ O2. ನೋಡಿ, ಎರಡೇ ಆಪ್ಷನ್, O2 Cl2. ಹಾಗಾದ್ರೆ ಯಾವುದು? MnO2 ರಿಯಾಕ್ಟ್ ವಿತ್ HCl ಯಾವ್ದು ಬರ್ತದೆ ಹಾಗಾದ್ರೆ? ಡೆಫಿನೆಟ್ಲಿ Cl2, ಯಾಕಂದ್ರೆ ಇಲ್ಲಿ ಆಕ್ಸಿಜನ್ ರಿಲೀಸ್ ಆಗೋದಿಲ್ಲ, ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗ್ತದೆ. ಸೊ Cl2 ಎರಡು ಆಪ್ಷನ್ ಉಳಿತು. ದೆನ್ Cl2 ಇಫ್ ಇಟ್ ಈಸ್ A ರಿಯಾಕ್ಟ್ ವಿತ್ F2 excess.
ಇಲ್ಲೇ ಇದೆ ನೋಡಿ ಹಿಂಟ್ ಎಕ್ಸೆಸ್. ಎಕ್ಸೆಸ್ ಅಂದರೆ F3 ಬರಬೇಕು, ಎಫ್ ಬರಬೇಕು. ಕಾಮನ್ ಸೆನ್ಸ್ ಸಣ್ಣ ಹುಡುಗರು ಹೇಳ್ತಾರೆ ಇದನ್ನ. F3 ಬರ್ಬೇಕಂದ್ರೆ ಎಫ್ ಬರಬೇಕು. ಎಕ್ಸೆಸ್ ಇದೆ, F3 ಬರಬೇಕು. ಹೌದಾ? ಅಂದ್ರೆ ಆನ್ಸರ್ ಯಾವ್ದಾಗಾದ್ರೆ ಆನ್ಸರ್ ಶುಡ್ ಬಿ ಫಸ್ಟ್ ಒನ್. ನಂಬರ್ ಆಫ್ ಲೋನ್ ಪೇರ್ಸ್ ಆನ್ Xenon ಆನ್ XCF2, XCF4, XCF6 ರೆಸ್ಪೆಕ್ಟಿವ್ಲಿ. ಸೊ ಇದಕ್ಕೆ ಏನು ಬೇಕು ನಮಗೆ? ಹೈಬ್ರಿಡೈಸೇಷನ್ ಬೇಕು. ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಮಾಡ್ತೀವಿ? ಸೊ H is equal to half into valence electron plus monovalent atom minus cation plus anion ಅಂತ ಮಾಡ್ತೀವಿ. ಇಲ್ಲಿ ಕ್ಯಾಟಿಯಾನ್ ಆನಿಯಾನ್ ಚಾರ್ಜ್ ಎಲ್ಲ ಬಿಟ್ಬಿಡಿ. ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಲ್ಲ ಕಡೆ Xenon ಇದೆ ಅಂದ್ರೆ ಮೀನಿಂಗ್ ಏನು? 8 ಹೋದಲ್ಲೋ, ಹಾಫ್ ಇಂಟು 8. ಸೊ 8 ಇದೆ ಅಂತ ಅಂದರೆ ಮೋನೋವ್ಯಾಲೆಂಟ್, ಇವೆಲ್ಲ ಮೋನೋವ್ಯಾಲೆಂಟ್. ಫ್ಲೂರಿನ್ 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 2 ಇದೆ. 8 + 2/2 ಅಂದರೆ ಎಷ್ಟಾಯ್ತು ಆನ್ಸರು? ಸೊ 5 ಬಂತ. ಸೊ 5 ಬಂತಂದ್ರೆ XCF2 ಹೈಬ್ರಿಡೈಸೇಷನ್ ಏನಾಗಾದ್ರೆ sp3d. sp3d ಅಂದರೆ ಏನಿರಬೇಕು? ಸರೌಂಡಿಂಗ್ ಎಷ್ಟಿರಬೇಕು? ಇಲ್ಲಿ ನೋಡಿ 1s 3p 5d ಅಂದರೆ ಏನಿರಬೇಕು? ಸೊ 1d ಅಂದರೆ ಎಷ್ಟಿರಬೇಕು? ಸರೌಂಡಿಂಗ್ 5 ಇರಬೇಕು. ಎಷ್ಟಿದೆ? 2 ಇದೆ. ಅಂದ್ರೆ ಉಳಿದಿದ್ದೇನಿದು? 3 ಲೋನ್ ಪೇರ್. ರಿಮೆಂಬರ್ 3 ಲೋನ್ ಪೇರ್. ಲೋನ್ ಪೇರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 3 ಬಂತು. ಹೌದಾ? 3 ಅಂದರೆ ಯಾವುದು? ಆನ್ಸರ್ ಒಂದೇ ಹೌದಲ್ಲೋ? ಆನ್ಸರ್ ಇಸ್ 1. ಇನ್ನೊಂದು ಹೇಳ್ತೀನಿ ನೋಡಿ, XCF4 ಅಂತ ಅಂದರೆ XC8 ಪ್ಲಸ್ F4 ಅಂದರೆ 4/2 12 ಅಂದರೆ 6 ಆಯಿತು. 6 ಅಂತಂದರೆ sp3d2. ಸರೌಂಡಿಂಗ್ ಎಷ್ಟಿರಬೇಕು ಇಲ್ಲಿ ನೋಡಿ? d2 1 3p 1s 6 ಇರಬೇಕು. 6 ಸರೌಂಡಿಂಗ್ ಇರಬೇಕು. ಎಷ್ಟಿದೆ ಇಲ್ಲಿ? 4 ಇದೆಯಾ? 4 ಇದೆ ಅಂತಂದ್ರೆ ಉಳಿದಿದ್ದು ಎರಡೇನು ಡಿಫ್ರೆನ್ಸು? ಲೋನ್ ಪೇರ್. ಸೊ ಆನ್ಸರ್ ಇಸ್ 2. ಅದೇ ರೀತಿ XCF6 ಹೈಬ್ರಿಡೈಸೇಷನ್ sp3d3 ಬರ್ತದೆ. d3 ಬರ್ತದೆ 7 ಇರಬೇಕು. ಸರೌಂಡಿಂಗ್ ಎಷ್ಟಿದೆ? 6 ಇದೆ. ಹಾಗಾದ್ರೆ ರಿಮೈನಿಂಗ್ ಏನು? 1 ಲೋನ್ ಪೇರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1. ಟೋಟಲ್ ನಂಬರ್ ಆಫ್ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ XCOF4. ಒನ್ಸ್ ಅಗೇನ್ ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಲ್ಲ. ಸೊ ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡಿ. ಹಾಫ್ ಇಂಟು Xc is 8 ಪ್ಲಸ್ ಆಕ್ಸಿಜನ್ ಇಸ್ ಡೈವ್ಯಾಲೆಂಟ್ ಬಿಟ್ಬಿಡೋಣ ಅಂತ. F4 is 4 divided by 2. ಸೊ sp3d2. sp3d2 ಅಂತಂದರೆ ಸರೌಂಡಿಂಗ್ 5 6 ಇರಬೇಕು. ಇಲ್ಲಿ 4 5 ಇದೆ. ಹೌದಾ? F4 ಇದೆ, 1 ಆಕ್ಸಿಜನ್ ಇದೆ ಅಂದರೆ ಸರೌಂಡಿಂಗ್ 5 ಇದೆ. ರಿಮೈನಿಂಗ್ ಏನು? 1 ಏನು? ಆನ್ಸರ್. ಸೊ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್. ಫಸ್ಟ್ 1 ಲೋನ್ ಪೇರ್ ಶುಡ್ ಬಿ ದ ಆನ್ಸರ್. ಆಪ್ಷನ್ 2 ಆನ್ಸರ್ 1. 24. ಆರ್ಗಾನ್ ಯೂಸ್ ಇನ್ ಆರ್ಕ್ ವೆಲ್ಡಿಂಗ್. ಸಿ ಜನರಲಿ ನೋಬಲ್ ಗ್ಯಾಸ್ ಆರ್ಗಾನನ್ನು ಈ ವೆಲ್ಡಿಂಗಲ್ಲಿ ಯೂಸ್ ಮಾಡ್ತೀವಿ. ಯಾಕೆ? ಬಹಳ ಸಿಂಪಲ್ಲು. ಯಾಕೆ? ಎಲ್ಲೋ ರಿಯಾಕ್ಟಿವಿಟಿ ವಿತ್ ದ ಮೆಟಲ್. ಸಣ್ಣ ಹುಡುಗರು ಹೇಳ್ತಾರೆ ಇದನ್ನು, ಬಟ್ ಇದನ್ನು ಕೇಳಿದ್ದಿದೆ. ರಿಮೆಂಬರ್, ಕೇಳಿದ್ದಿದೆ. ದೆನ್ XCO3 ಸ್ಟ್ರಕ್ಚರ್ ನೋಡ್ಬೇಕಂದ್ರೆ ಏನು ಮಾಡ್ಬೇಕು? ಹೈಬ್ರಿಡೈಸೇಷನ್ ನೋಡಬೇಕು. ಹೈಬ್ರಿಡೈಸೇಷನ್ ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ 8 ಹೋದ. ಮೋನೋವ್ಯಾಲೆಂಟ್ ಇದೆಯಾ ಆಕ್ಸಿಜನ್ ಅಂದರೆ? ಇಲ್ಲ. ಡೈವ್ಯಾಲೆಂಟ್ ಬಿಟ್ಬಿಡಿ. 0 ಅಂದರೆ ಏನಾಯಿತು? 4 ಅಂದರೆ ಏನಾಯಿತು? sp3 ಅಂದರೆ 1 ಸೆಂಟರ್ 4 ಸರೌಂಡಿಂಗ್. ಬಟ್ ಎಷ್ಟು ಸರೌಂಡಿಂಗ್ ಇದೆ ಇಲ್ಲಿ? 3 ಇದೆ. ಅಂದ್ರೆ 1 ಲೋನ್ ಪೇರ್. ಇಟ್ ಈಸ್ ಜಸ್ಟ್ ಲೈಕ್ ಅಮೋನಿಯಾ ಮಾಲಿಕ್ಯೂಲ್. sp3 ವಿತ್ 1 ಲೋನ್ ಪೇರ್. ಶೇಪ್ ಏನು ಅಮೋನಿಯಾದ್ದು? ಅದೇ ಶೇಪೇ XCO3 ಇದು. ಶೇಪ್ ಯಾವುದು? ಪಿರಾಮಿಡಲ್ ಸ್ಟ್ರಕ್ಚರ್. XCF6 ಆನ್ ಕಂಪ್ಲೀಟ್ ಹೈಡ್ರಾಲಿಸಿಸ್ ನೋಡಿ. XCF6 ಆನ್ ಕಂಪ್ಲೀಟ್ ಹೈಡ್ರಾಲಿಸಿಸ್ ಅಂತ ಅಂದರೆ H2O3 ಮಾಲಿಕ್ಯೂಲ್. F6 ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗುವುದಿಲ್ಲ. ಇದರಲ್ಲಿ +6 ಆಕ್ಸಿಡೇಷನ್ ಸ್ಟೇಟ್ ಯಾವುದಕ್ಕಿದೆ ನೋಡಿ? ಯಾಕಂದ್ರೆ ಇದಕ್ಕೆ +6 ಇದೆ. ಇದರಲ್ಲಿ ಯಾವುದಕ್ಕೆ +6 ಇದೆ ಅಂತ ನೋಡಿ? ಇದು +6 ಇದೆ. ಹೌದಾ? ಸೊ ಆನ್ಸರ್ ಶುಡ್ ಬಿ 3. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ XCO3. ಓಕೆ. ನೌ XCF4 XCF6 ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಬಿಹೇವಿಯರ್ಸ್. ನೋಡಿ XCF4 XCF6 ಇದೆ. ಈಗ ಒಂದು ಥಿಂಗ್ ನೋಡಿ, Xenon ಇನ್ 0 ಆಕ್ಸಿಡೇಷನ್ ಸ್ಟೇಟ್ ಈಸ್ ಆಕ್ಟೆಟ್ ಅರೇಂಜ್ಮೆಂಟ್. ಹೌದಾ? ಹಾಗಾದರೆ Xenon ಯಾಕೆ ಕಂಪೌಂಡನ್ನು ಫಾರ್ಮ್ ಮಾಡ್ತಾ ಇದೆ? ಸೊ ಅದು ಮಾಡ್ತಾ ಇಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಮಾಡ್ತಾ ಇದ್ದೀವಿ. ನಾವು ಬಿಡ್ತಾ ಇಲ್ಲ. Xenonನ್ನು ನಾವು ಕಂಪೌಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅಂದರೆ Xenon ಆಲ್ವೇಸ್ ವಾಂಟ್ ಟು ಬಿ ಪ್ರೆಸೆಂಟ್ ಇನ್ 0 ಆಕ್ಸಿಡೇಷನ್ ಸ್ಟೇಟ್. ಇವೆಲ್ಲ ಏನಿದೆ? ಇದು +4 ಇದೆ, ಇಲ್ಲಿ +6 ಇದೆ. ಆಲ್ವೇಸ್ ದಿಸ್ ವಾಂಟ್ ಟು ರೆಡ್ಯೂಸ್ ಇಟ್ ಸೆಲ್ಫ್ ಟು 0. 0 ಇಸ್ ದ ಸ್ಟೇಬಲ್ ಸ್ಟೇಟ್ ಫಾರ್ Xenon. 0 ಆಗಬೇಕು ಅಂತ ಅಂದರೆ ಏನು ಪ್ರೊಸೆಸ್ ಏನು? ಹಾಗಾದರೆ ಇಟ್ ಶುಡ್ ಅಂಡರ್ಗೋ ರಿಡಕ್ಷನ್ ಆಕ್ಟಿಂಗ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1. ವಿಚ್ ಇಸ್ ದ ಮೋಸ್ಟ್ ಈಸಿಲಿ ಲಿಕ್ವಿಫೈಯಬಲ್ ರೇರ್ ಗ್ಯಾಸ್? ನೋಡಿ, ಲಿಕ್ವಿಫೈಯಬಲ್ ರೇರ್ ಗ್ಯಾಸ್ ಯಾವ್ದು ಹಾಗಾದರೆ? ಮೋಸ್ಟ್ ಈಸಿಲಿ. ರಿಮೆಂಬರ್, ಡೌನ್ ದ ಗ್ರೂಪ್ liquefaction increases. So the answer for this question is xenon. So xenon. Helium is used in balloons in place of hydrogen. ಯಾಕೆ ಹೈಡ್ರೋಜನ್ ಜಾಗದಲ್ಲಿ ಹೀಲಿಯಂ ಯಾಕೆ ಯೂಸ್ ಮಾಡ್ತೀವಿ? ಹೀಲಿಯಂ ಈಸ್ ಲೈಟರ್ ದೆನ್ ಹೈಡ್ರೋಜನ್. ಕರೆಕ್ಟಾ?
ರಾಂಗ್ ಯಾಕೆ? ಹೈಡ್ರೋಜನ್ ಇಸ್ ದ ಲೋಯೆಸ್ಟ್ ಮಾಲಿಕ್ಯುಲರ್ ಮಾಸ್, ಹೀಲಿಯಂ ಈಸ್ ಹೆವಿಯರ್ ದೆನ್ ಹೈಡ್ರೋಜನ್, ಸೊ ರಾಂಗ್. ರೇಡಿಯೋ ಆಕ್ಟಿವ್ ಹೌದಾ? ನೋ. ಮೋರ್ ಅಬಂಡೆಂಟ್ ದೆನ್ ಹೈಡ್ರೋಜನ್? ನೋ ಡೌಟ್. ಸೊ ಇಟ್ ಈಸ್ ರಾಂಗ್. ಯಾಕೆ? ಹೀಲಿಯಂ ಈಸ್ ನೋಬಲ್ ಗ್ಯಾಸ್, ಲೀಸ್ಟ್ ಅವೈಲೇಬಲ್, ಬಟ್ ಇನ್ಕಂಬಷಬಲ್ ಇಸ್ ದ ಕರೆಕ್ಟ್ ಆನ್ಸರ್. ರಿಮೆಂಬರ್, hydrogen is highly combustible but helium is incombustible, does not catch fire easily. Then 30, last question idu, argon is used in, remember. Okay, so in filling obtained low temperature, so in high temperature welding, so in radiotherapy for treatment of cancer. Definitely remember, radiotherapy for treatment of cancer, it never be used. To obtain low temperature, generally we go for helium. To filling, generally we go for neon. So high temperature welding, we can go for argon. So the answer for this question is 3. These are 30 questions. So ಮುಂದಿನ ವಿಡಿಯೋದಲ್ಲಿ ಮತ್ತೆ 30 ಕ್ವಶನ್ ಪಿ ಬ್ಲಾಕ್ ಮೇಲೆ ಡಿಸ್ಕಸ್ ಮಾಡ್ತೀನಿ. ಅದು ಮೇ ಬಿ ನಾಳೆ ಬರ್ತದೆ ನಿಮಗೆ. ಸೊ ಹಿಂದಿನ ವಿಡಿಯೋದಲ್ಲಿ ಎಸ್ಟರ್ಡೇ ಹ್ಯಾವ್ ಡಿಸ್ಕಸ್ ಅರೌಂಡ್ 30 ಕ್ವಶನ್ಸ್ ಆನ್ ಎಕ್ಸಾಂಪ್ಲರ್. ಅಂದರೆ ಪಿ ಬ್ಲಾಕ್ ಸೆಕೆಂಡ್ ಪಿ ಯು ಸಿಯಿಂದ ನಿಮ್ಮ ಕೈಯಲ್ಲಿ 90 ಕ್ವಶನ್ಸ್ ಇದೆ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಈ 90 ಕ್ವಶನ್ಸನ್ನು ಯಾವಾದರೂ ಒಂದು ಚಾನಲಲ್ಲಿ 90 ಫಾರ್ 1 ಚಾಪ್ಟರ್ ಡಿಸ್ಕಸ್ ಮಾಡಿದ್ದು ನನ್ನ ಚಾನಲ್ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಸೊ ಇಷ್ಟು ನಿಮಗೋಸ್ಕರ ನಾನು ತೊಗೊಂಡು ಬರ್ತಾ ಇದ್ದೀನಿ. ಸೊ ಇದರ ಯೂಸನ್ನು ನೀವು ತೊಗೊಂಡು ಒಳ್ಳೆ ಮಾರ್ಕ್ಸನ್ನು ತೊಗೊಂಡು ಒಳ್ಳೆ ರ್ಯಾಂಕನ್ನು ತೊಗೊಂಡ್ರೆ ನನಗಾಗುವಂಥ ಖುಷಿ ಮತ್ತು ಯಾವುದರಲ್ಲೂ ಸಿಗೋದಿಲ್ಲ. ಸೊ ಇಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ನೈಸ್ ಡೇ.